ಅಮೆರಿಕಾದಲ್ಲೂ ಕಾಂತಾರ ಅಬ್ಬರ ಜೋರಾಗಿದೆ. ವಿಜಯದಶಮಿಯ ಶುಭ ದಿನದಂದು ನ್ಯೂಯಾರ್ಕ್ ರಾಜಧಾನಿ ಆಲ್ಬನಿಯಲ್ಲಿ ಸುಮಾರು 50 ಜನ ಕನ್ನಡಿಗರು ಕಾಂತಾರ ಚಾಪ್ಟರ್ 1 ಸಿನಿಮಾ ವೀಕ್ಷಿಸಿ ಫುಲ್ ಖುಷಿಯಾದರು. ನಮ್ಮ ಹೆಮ್ಮೆಯ ಕನ್ನಡ ಮಣ್ಣಿನ ಕಾಂತಾರ ಸಿನಿಮಾ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಆಲ್ಬನಿಯಲ್ಲಿ ಬಿಡುಗಡೆಯಾಗಿದೆ. ಈ ವೇಳೆ ಮಾತನಾಡಿದ ಅನಿವಾಸಿ ಭಾರತೀಯರು, ಬೆಂಕಿ ಬಸಣ್ಣ ಅನ್ಯ ಭಾಷೆಯ ಭಾರತೀಯರ ಮುಂದೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ಪರಿಸ್ಥಿತಿ ಬಂದಿರುವುದು ನಮಗೆ ಸಂತೋಷ ತಂದಿದೆ ಅಂತ ಸಂಭ್ರಮಿಸಿದರು. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? So nice. It was like a great movie, you know. I will suggest everybody to come and watch the movie. ಹೇಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಮೊದಲನೇ ಶೋ ನೋಡೋದು ತುಂಬ ಅಪರೂಪ. ನಾನು ಇವತ್ತಿನ ದಿವಸ ಬಂದು ಮೊದಲನೇ ಶೋ ನೋಡಿದ್ದೀನಿ. ತುಂಬ ಥಿಯೇಟರಲ್ಲಿ ಇದು ಸೌಂಡ್ ಬಾಕ್ಸಲ್ಲಿ ಏನೋ ಪ್ರಾಬ್ಲಮ್ಮು ಅಥವಾ ಮೂವಿಲೇ ಒರಿಜಿನಲ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ. ಡೈಲಾಗ್ ಕೇಳಿಸ್ದೇ ಇರೋಷ್ಟು ಮ್ಯೂಸಿಕ್ಕಿನ ಅಬ್ಬರ ಇದೆ ಅಂತ ಅನಿಸ್ತು. ಮ್ಯೂಸಿಕ್ ಕೇಳಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಂದ್ಸತಿ ಬಂದು ಪಿಕ್ಚರ್ ನೋಡಬೇಕಾಗುತ್ತೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. 80 ವರ್ಷದ ನಾರಾಯಣರಾವ್ ಬೆಂಕಿ ಇದ್ದಾರೆ, ಅಮೆರಿಕ ಆಲ್ಬನಿಯಲ್ಲಿ ನೋಡಿದ್ದಾರೆ. ಮೂವಿ ಹೇಗಿತ್ತಪ್ಪಾಜಿ? ಮೂವಿ ನೋಡಲಿಕ್ಕೆ ಭಾಳ ಚೆನ್ನಾಗೈತಿ. ಆದರೆ ನಡೆಯುವ ಲವ್ ಸೀನ್ ಇಲ್ಲ. ಮಕ್ಕಳು ಹೆಂಗೆ ಬೆಳೆಸ್ಬೇಕು ಅಂತ ಇಲ್ಲ. ಒಂದು ನಿಯತ್ತಾಗಿ ಪೂಜೆ ಬೇಕು, ದೇವರು ಅಂತಾರ. ನಿಯತ್ತಾಗಿ ಯಾವ ರೀತಿ ಶಿವನ ಎತ್ತೋ ಇದೆ ಅನ್ನೋದು ಬಂದಿತ್ತು. ನಡಿ ಸನ್ಯಾಸ ಬರಬೇಕಾಗಿತ್ತು. ಬರೀ ಪವಾಡ ಒಂದು ಮೈಮ್ಯಾಗ ಒಬ್ಬನ ಮೈಮ್ಯಾಗ ಬರ್ತೈತೆ ಹೊರತು ಇನ್ನೊಬ್ಬನ ಬರೋದಲ್ಲ. ಈ ಡಾಗ್ ಮೀನ್ಸ್ ಅದರ್ಸ್ ಸಮ ಒಂದು ಸಲ ಬಿಟ್ಟು ಯಾಕೆ 10 ಸಲ ನೋಡಿದರೆ ಬೇಜಾರು ಬರೋದಿಲ್ಲ. Fantastic, sir. Must watch. Everyone should watch. It would be a blockbuster. Chapter 1 ಇವಾಗ 2 ಬರುತ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಮಚ್ ಅವೈಟೆಡ್ ಮೂವಿ. ಇಷ್ಟು ರಾತ್ರಿ ಬಂದು ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. ವಂಡರ್ಫುಲ್. ಮತ್ತೆ ರಾಜೀವ್ ಇದ್ದಾರೆ, ಆಲ್ಬನಿ, ನ್ಯೂಯಾರ್ಕ್. ಹೇಳಿ ಸರ್, ಹೇಗಿತ್ತು ಮೂವಿ ಕಾಂತಾರ? ಜಸ್ಟ್ ತಾನೇ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಕಾಂತಾರ ಚಾಪ್ಟರ್ 1 ಇನಿಷಿಯಲಿ ಸ್ಲೋ ಆಗಿ ಶುರು ಆದರೂ ಓ ಮೈ ಗಾಡ್, ಇಂಟರ್ವಲ್ ಆದಮೇಲೆ ಇಟ್ಟುಕಷ್ಟು ಡಿಫ್ರೆಂಟ್ ಲೆವೆಲ್, ಡಿಫ್ರೆಂಟ್ ಗುಳಿಗ, ರಾಹುಗಳಿಗ, ಅಗ್ನಿಗಳಿಗ ಎಂದು ಕೇಳಲಾರದಂತಹ ಟರ್ಮ್ಗಳು. ಫೈನಲಿ ಶಿವಸಂಭೂತ ಕ್ಲೈಮ್ಯಾಕ್ಸ್. ಓ ಮೈ ಗಾಡ್, ಇಟ್ಸ್ ಲೈಕ್ ಔಟ್ ಆಫ್ ನೋವೇರ್. ಹಲೋ, ಬೆಂಕಿ ಬಸಣ್ಣ ಅವರೇ, ಮೂವಿ ನೋಡಿದ್ರೆ ಕಾಂತಾರ ಚಾಪ್ಟರ್ 1 ಹೇಗಿತ್ತು ಅಂತ ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅಮೇರಿಕಾದಲ್ಲಿ ಫಸ್ಟ್ ಶೋನೇ ನೋಡ್ತಾ ಇದ್ದೀವಿ. ಕನ್ನಡದವರು ನಮ್ಮ ಆಲ್ಬನಿ, ನ್ಯೂಯಾರ್ಕಲ್ಲಿ ಸುಮಾರು 50 ಜನ ಬಂದಿದ್ವಿ. ಫುಲ್ ಥಿಯೇಟರ್ ಹೌಸ್ಫುಲ್ ಆಗಿತ್ತು. ವಿಜಯದಶಮಿ ದಿವಸ, ದಸರಾ ಹಬ್ಬದ ದಿವಸ ನಮ್ಮ ಕನ್ನಡ ಸಿನಿಮಾ ಅಮೇರಿಕಾದಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಪಡ್ತಾ ಇದೆ. ಈ ನಮ್ಮ ಆಲ್ಬನಿ ಚಿಕ್ಕೂರು, ಇದರಲ್ಲಿ ಕಾಂತಾರ ಕನ್ನಡ, ಕಾಂತಾರ ತೆಲುಗು, ಕನ್ನಡ, ಕಾಂತಾರ ತಮಿಳು, ಕಾಂತಾರ ಹಿಂದಿ, ಹೀಗೆ ಅನೇಕ ಭಾಷೆಗಳಲ್ಲಿ ಒಂದೇ ಥಿಯೇಟ್ರಲ್ಲಿ ಎಷ್ಟೊಂದು ಕಾಂತಾರಗಳ ಸಿನಿಮಾ ನೋಡೋದು ಫುಲ್ ಖುಷಿ ಕೊಡ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆ 125 ಕೋಟಿ ಖರ್ಚು ಮಾಡಿದ್ದಾರೆ. ಮೊನ್ನೆ ಸಿನಿಮಾಕ್ಕೆ ಬೇರೆ ಅಬೌಟ್ 15 ಕೋಟಿ ಖರ್ಚು ಮಾಡಿದ್ರು. ಇದು ತುಂಬ ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ಗಿಂತಲೂ. ಹೀರೋಯಿನ್ ಈಸ್ ದ ಪ್ಲಸ್ ರುಕ್ಮಿಣಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಇದೆ. ಅಮೇಜಿಂಗ್ ಮೂವಿ. ಎಲ್ಲರೂ ನೋಡಿ. ನಮ್ಮ ಕನ್ನಡ ಮೂವಿ ಇಡೀ ಜಗತ್ತಿನ ತುಂಬ ಗೆಲ್ತಾ ಇದೆ. ನಮ್ಮ ಈ ಕಾಂತಾರ ಮೂವಿನ ಭಾರತೀಯ ಭಾಷೆ ಅಲ್ಲದೆ ಸ್ಪ್ಯಾನಿಷ್ ಭಾಷೆಯಲ್ಲೂ ಸಹಿತ ಮಾಡಿದ್ದಾರೆ. ಸೌತ್ ಅಮೇರಿಕಾದಲ್ಲೂ ರಿಲೀಸ್ ಮಾಡಿದ್ದಾರೆ. ನಮಗೆ ಕನ್ನಡ ತುಂಬ ಹೆಮ್ಮೆ ಆಗ್ತಾ ಇದೆ. ಅಮೇಜಿಂಗ್ ಮೂವಿ, ಎಲ್ಲರೂ ಬಂದು ನೋಡಿ. ಮತ್ತೆ ಬರ್ತಾ ಇದೆ ಮೂವಿ ನೋಡ್ತಾ ಇದ್ರೆ. ಒನ್ ಮೋರ್ ಕ್ವೆಶನ್ ಸರ್. ಇದು ಡೈರೆಕ್ಟರ್, ರೈಟರ್ ಮತ್ತು ಆಕ್ಟರ್ ಆಗಿ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ರಿಷಬ್ ಶೆಟ್ಟಿ ಕಂಪ್ಲೀಟ್ ಪ್ಯಾಕೇಜ್. ಅವ್ರ ಆ್ಯಕ್ಟಿಂಗು, ಅವ್ರ ಸ್ಟೋರಿ, ಅವರ ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈಗ ನಮ್ಮ KGF ಯಶ್ ಅವರೊಂದು ಗ್ಲೋಬಲ್ ಸೂಪರ್ ಪವರ್ ಆಗಿದ್ದಾರೆ ಹೀರೋ. ಅದೇ ರೀತಿ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಮೀರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈಗ ಎಸ್ಪೆಷಲಿ ನಮ್ಮ ಹಿಂದೂಗಳ ಬಗ್ಗೆ, ನಮ್ಮ ಹಿಂದೂ ಆಚರಣೆಗಳ ಬಗ್ಗೆ, ನಮ್ಮ ದೈವದ ಬಗ್ಗೆ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಹಿಂದೆಲ್ಲ ತಮಾಷೆ ಮಾಡ್ತಾ ಇದ್ರು, ಬಟ್ ಈ ದೈವದ ಬಗ್ಗೆ ಇದೇ ಒಂದು ಈ ನೇಚರು ಮತ್ತು ಈಗ ನಮ್ಮ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯೆ ಹೋರಾಟದ ಬಗ್ಗೆ ತುಂಬ ಚೆನ್ನಾಗಿದೆ. ಅದು ಹಿಂದಿನ ಇತಿಹಾಸ ಹೋಗುತ್ತೆ. ಕದಂಬರ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಹಿಂದೆ ಹೇಗಿತ್ತು, ಹೇಗಿತ್ತು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಾರೆಸ್ಟಲ್ಲೆಲ್ಲ ಆಗಿರೋದು, ದಟ್ಟ ಕಾಡಿನ ಮಧ್ಯೆ. ಬಟ್ ಕೆಲವು ಜನಕ್ಕೆ ಸ್ಟೋರಿ ತುಂಬ ಕಾಂಪ್ಲೆಕ್ಸ್ ಅನ್ನಿಸ್ತಾ ಇದೆ. ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಎಸ್ಪೆಷಲಿ 2ನೇ ಸರಿ ಬಂದು ನೋಡಿ, ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಕೆಲವು ಜನ ಬೇರೆ ಹೊಡೆದಾಟ ಅಂದರು ಸ್ಟಾರ್ಟಿಂಗಿಂದ ಕೊನೆವರೆಗೂ.
ಬಟ್ ಹೊಡೆದಾಟದ ಮಧ್ಯೆನೂ ಸ್ಟೋರಿ ಇದೆ. ತುಂಬ ವೈಲೆನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇತ್ತು. ಬಟ್ ಸ್ಟೋರಿ ಚೆನ್ನಾಗಿದೆ. ನಮ್ಮ ರಿಷಬ್ ಶೆಟ್ಟಿ ಅವರಂತರೂ ವೆರಿ ಟ್ಯಾಲೆಂಟೆಡ್.